ಹಲೋ ಹಾಯ್ ವೆಲ್ಕಮ್ ಟು ಮಧು ರೆಸಿಪೀಸ್. ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ ಎಲ್ರಿಗೂ. ನಾವಿವತ್ತು ಒಂದೊಳ್ಳೆ ಮಶ್ರೂಮ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸುಲಭವಾಗಿ ಹೇಗೆ ಮಾಡೋದು ಮಶ್ರೂಮ್ ಕಬಾಬ್ನ ಅಂತ ತೋರಿಸ್ಕೊಡ್ತೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು. ನೋಡಿ, ಇದು ಮಶ್ರೂಮು ನಾನು ಆಲ್ರೆಡಿ ತೊಳೆದು ನೀಟಾಗಿ ಇಟ್ಟಿದ್ದೀನಿ. ಒಂಚೂರು ಕೂಡ ನೀರು ಇರಬಾರ್ದು. ಇದು ಕಡಲೆ ಹಸಿಟ್ಟು 2 ಸ್ಪೂನು, ಅಂದರೆ ನಾನೊಂದು ಪಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಸಿಟ್ಟು, ಆಮೇಲೆ 1 ಸ್ಪೂನಷ್ಟು ಮೈದಾ ಹಸಿಟ್ಟು, ಅಷ್ಟೇ. ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು, ಅಚ್ಚ ಖಾರದ ಪುಡಿ, ಅಂದರೆ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೂ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಅರಿಶಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಗಟ್ಟಿಯಾಗಿ ಕಲಿಸ್ಕೋಬೇಕು. ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ. ನಾವೇನು ಹಾಕ್ತೀವಿ ಇಂಗ್ರೀಡಿಯೆಂಟ್ಸು ಅದೆಲ್ಲ ಕರೆಕ್ಟ್ ಮೆಷರ್ಮೆಂಟಲ್ಲಿದ್ದರೆ, ಕರೆಕ್ಟಾಗಿದ್ದರೆ ಅಡುಗೆ ಕೂಡ ಚೆನ್ನಾಗಾಗತ್ತೆ. ಈಗ ನೋಡಿ, ಮಶ್ರೂಮಲ್ಲಿ ಒಂಚೂರು ಕೂಡ ನೀರು ಇರಬಾರ್ದು. ನೋಡಿ, ಕಲಿಸ್ಕೊಳ್ಳಿ. ನೀರಿದ್ದರೆ ಎಲ್ಲ ಉಪ್ಪು ಖಾರ ಹಿಡಿಯೋದು. ಆಮೇಲೆ ಇದು ಕಲಿಸ್ಕೊಂಡು ಆದಮೇಲೆ ಹಂಗೆ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೊಂಬಿಡ್ಬೇಕು. ಇಲ್ಲ ಅಂದರೆ ಮತ್ತೆ ಉಪ್ಪು ಖಾರ ಎಲ್ಲ ನೀರು ಆಗಿಬಿಡುತ್ತೆ. ಅಂದರೆ ನೀರು ತುಂಬ ಬಿಟ್ಕೊಳ್ಳೋದ್ರಿಂದ ಅದು ನೀರು ಆಗಿಬಿಡುತ್ತೆ, ಮತ್ತು ಉಪ್ಪು ಖಾರ ಹಿಡಿಯೋದಿಲ್ಲ. ನೋಡಿ, ಈ ಥರ ತುಂಬ ಬೇಗ ಆಗುತ್ತೆ. ಇಲ್ಲ ಸ್ನ್ಯಾಕ್ಸ್ ಟೈಮ್ಗೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ನಾನ್ ವೆಜ್ ಎಲ್ಲ ತಿಂದೇ ಇರಬೇಕಾದ್ರೆ ಕಬಾಬ್ ಮೇಲೆ ಆಸೆ ಆದರೆ ಆರಾಮಾಗಿ ಈ ಥರ ಮಶ್ರೂಮ್ ತೊಗೊಂಬಂದು ಮಶ್ರೂಮ್ ಕಬಾಬ್ ಹಾಕ್ಕೊಂಡು ತಿನ್ಬೋದು. ಒಂದ್ಸರಿ ಟೇಸ್ಟ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆಗಿದೆ. ಈಗ ಎಣ್ಣೆ ಕಾದಿದೆ ನೋಡಿ. ನೋಡಿ, ಎಣ್ಣೆಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಗೆ ಹಾಕಿ ಬಿಟ್ಬಿಡಿ. ಎಣ್ಣೆ ಕಾದ್ಮೇಲೆ ಅದೇ ಮೇಲೆ ಎದ್ದೇಳುತ್ತೆ, ಆವಾಗ ಎತ್ಕೊಳ್ಳಿ. ಇಲ್ಲ ಅಂದರೆ ಉಪ್ಪು ಖಾರ ಎಲ್ಲ ಸಪ್ರೇಟ್ ಆಗಿಬಿಡತ್ತೆ. ಕಚ್ಕೊಂಡ್ಬಿಟ್ಟಿರುತ್ತಲ್ವ, ಅದೇ ಬೆಂದು ಮೇಲೆ ಎದ್ದೇಳ ಮೇಲೆ ಒಂದು 2 ನಿಮಿಷ ಬಿಟ್ಬಿಟ್ಟು ಎತ್ಕೊಂಬಿಡಿ. ಒಂದು ಸರಿ ಟೇಸ್ಟ್ ನೋಡಿ, ಆಮೇಲೆ ನೀವೇ ಮಾಡಿ ತಿಂತೀರಾ.
ಆಮೇಲೆ ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. Thank you for watching.